ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ. ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಏನು ಬರ್ತಾ ಇದೆ, ಏನು ಬದಲಾವಣೆ ಇದೆ ಅಂತ ನೋಡೋಣ. ಯಾವ ದೇವರ ಆಶೀರ್ವಾದ ಅವರಿಗೆ ಸಿಗ್ತಾ ಇದೆ? ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ? ಥ್ಯಾಂಕ್ ಯು. ರಕ್ಷಕಾಳಿ ಬಂದಿದ್ದಾರೆ. ಹಂಗಾಗಿ ಇಲ್ಲಿ ದುಡ್ಡಿನ ವಿಚಾರವಾಗಿ, ಒಂದು ಪ್ರೊಟೆಕ್ಷನ್ ವಿಚಾರವಾಗಿ, ನೇಚರಿಂದ ಏನಾದರೂ ಡೇಂಜರಸ್ ಇರುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು, ಏನೇ ಸಿಚುವೇಶನ್ಗಳಿರಲಿ ನೀವು ಕೂಡ ಅದರಿಂದ ಪರಿಹಾರ, ರಕ್ಷಕಾಳಿಯಾಗಿ ತಾಯಿ ನಿಂತಿದ್ದಾರೆ ಅಂತ ಬಂದಿರುವಂಥದ್ದು. ಹಂಗಾಗಿ ಬ್ಲೆಸ್ಸಿಂಗ್ ಆಫ್ ಇಲ್ಲಿ ಬಂದಿರುವಂಥದ್ದು ಒಂದು ಪ್ರೊಟೆಕ್ಷನ್ನಲ್ಲಿ ಅಮ್ಮ ನಿಮ್ಮ ಜೊತೆ ಇರ್ತಾರೆ, ರಕ್ಷಕಾಳಿ ನಿಮ್ಮ ಜೊತೆ ಇರ್ತಾರೆ. ನೇಚರಿಂದ ಅಂದರೆ ಒಂದು ರೀತಿ ನೇಚರ್ ಕಡೆಯಿಂದ, ಪರಿಸರದಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ಅಮ್ಮ ರಕ್ಷೆಯಾಗಿ ನಿಮ್ಮ ಜೊತೆ ನಿಲ್ತಾಳೆ. ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಏನಾದರೂ ಇತ್ತು, ಏನಾದರೂ ಹೊರಗಡೆ ಹೋಗುವಂಥದ್ದು, ಗಾಡಿ ವಿಚಾರವಾಗಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅಮ್ಮ ನಿಮ್ಮ ಜೊತೆ ನಿಲ್ತಾಳೆ. ಏನೋ ಹೆದರೋ ಅವಶ್ಯಕತೆಗಳು ಇಲ್ಲ ಅಂತ ಕೂಡ ಬಂದಿರುವಂಥದ್ದು. ಹೇಗಿದೆ ಅಂತ ನೋಡೋಣ. ಫೆಬ್ರವರಿ ತಿಂಗಳು ಕಾರ್ಡ್ಗಳು ಬಿದ್ದಾಯಿತು. ಒಂದು ನಿಮಿಷ. ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರು ಹೇಗಿರುತ್ತೆ ಅಂತ ನೋಡೋಣ. ಒಂದು ರಿನ್ಯೂನಿಯನ್ ಕನೆಕ್ಷನ್ ಇದೆ. ನಿಮ್ಮ ರಿಲೇಟಿವ್ಸ್ ರಿಲೇಟೆಡ್ ಫ್ರೆಂಡ್ಶಿಪ್ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಬಂದಿರುತ್ತದೆ. ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯೂನಿವರ್ಸ್ ಕಡೆಯಿಂದನೂ ಕೂಡ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ನ್ಯೂ ರಿಲೇಷನ್ಶಿಪ್ ನಿಮಗೆ ಕನೆಕ್ಷನ್ ಆಗುವಂಥದ್ದು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಎನರ್ಜಿ ವೈಸ್ ಇಲ್ಲಿ ಒಂದು ಪ್ರೀತಿನ ಪಡ್ಕೊಳ್ಳುವಂಥದ್ದು ಇರ್ಬೋದು. ಇಲ್ಲಿ ಒಂದು ದೇವರ ಪ್ರೀತಿ ಆಗಿರ್ಬೋದು, ದೇವರ ಆಶೀರ್ವಾದ ಆಗಿರ್ಬೋದು, ಹೊಸ ಒಂದು ಪ್ರಯತ್ನಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನಕ್ಕೆ ಒಂದು ರೀತಿ ಸಕ್ಸಸ್ಗಳು ಬರ್ತಾ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಸಕ್ಸಸ್ ಬರ್ತಾ ಇದೆ. ಒಂದು ರೀತಿಯಲ್ಲಿ ಆ್ಯಕ್ಷನನ್ನು ತಗೊಳ್ತೀರಾ, ಸರೆಂಡರ್ ಆಗ್ತೀರಾ, ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ, ಒಂದು ಫಾಸ್ಟ್ ಥಿಂಕಿಂಗ್ ಇರುತ್ತೆ, ಒಂದು ಬಿಗ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಬಂದಿರುವಂಥದ್ದು. ಒಂದು ಬೆಟರ್ಮೆಂಟ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಒಂದು ಒಳ್ಳೆ ಟೈಮ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಮತ್ತು ಸಡನ್ನಾಗಿ ಏನೋ ಅಂತ ಅಂದ್ಕೊಂಡಿರುವಂಥ ಕೆಲಸಗಳನ್ನು ಸಡನ್ನಾಗಿ ಆಗುವಂಥದ್ದು, ತುಂಬ ಬೇಗ ಆಗುವಂಥ ಸಾಧ್ಯತೆಗಳು ಕೂಡ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ತುಂಬ ಬೇಗ ಆಗುತ್ತೆ ಅಂತ ಬಂದಿರುವಂಥದ್ದು. ಪ್ರೀತಿ ಬರುವಂಥದ್ದು, ಒಂದು ವಿಶ್ ಫುಲ್ಫಿಲ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಹಾರ್ಡ್ ವರ್ಕ್ ಏನಿತ್ತು, ಹಾರ್ಡ್ ವರ್ಕಿಗೆ ಒಂದು ಒಳ್ಳೆ ಟೈಮ್ ಇದಾಗಿರುತ್ತೆ. ಒಂದು ಹ್ಯಾಪಿನೆಸ್ ಬರ್ತಾ ಇದೆ, ಜಾಯ್ಫುಲ್ನೆಸ್ ಇದೆ, ಒಂದು ಫುಲ್ಫಿಲ್ಮೆಂಟ್ ಇದೆ. ಮತ್ತು ಒಂದು ರೀತಿಯಲ್ಲಿ ಒಂದು ವಿಶ್ ಕಾರ್ಡ್ ಇದಾಗಿರುತ್ತೆ. ಹಾಗಾಗಿ ನೀವೇನೇ ಒಂದು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ತುಂಬ ಪಡ್ಕೊಳ್ತೀರಾ ಅಂತ ಇದೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಜವಾಗಿರುವಂಥ ಪ್ರೀತಿ ನಿಮಗೆ ಕನೆಕ್ಷನ್ ಮತ್ತೆ ರಿನ್ಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳಾಗಿರ್ಬೋದು ನೀವು. ಹಾಗಾಗಿ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರ್ತೀರ. ಒಂದು ಒಳ್ಳೆಯ ಜಡ್ಜ್ಮೆಂಟ್ ಕ್ವಾಲಿಟಿ ನಿಮಗೆ ಇರುತ್ತೆ. ಮತ್ತು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಪ್ರೊಟೆಕ್ಟೆಡ್ ಇರುವಂಥ ರೀತಿಯಲ್ಲಿ ನೀವು ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ತುಂಬ ಸ್ಟ್ರೆಂತ್ ಕಾರ್ಡ್ ಇದಾಗಿರುತ್ತೆ. ತುಂಬ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳನ್ನ ಹಂಚ್ಕೊಳ್ತೀರಾ ಎಲ್ಲರ ಮುಂದೆ ಅಂತ ಕೂಡ ಇದೆ.
ಮತ್ತು ನಿಮಗೆ ಸರಿಯಾಗಿ ನಿದ್ದೆ ಬರದಿರುವಂಥದ್ದು, ಸ್ಟ್ರೆಸ್ ಇರುವಂಥದ್ದು, ಒಂದು ರಿಲ್ಯಾಕ್ಸೇಷನ್ ಸದ್ಯದಾಗಲಿ ಅವಶ್ಯಕತೆ ಇದೆ. ಹಂಗಾಗಿ ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಒಂದು ರೀತಿಯಲ್ಲಿ ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಕೆಟ್ಟ ಕನಸುಗಳು ಬೀಳುವಂಥದ್ದು, ಮತ್ತು ಮಲಗಿರೋ ಟೈಮಲ್ಲಿ ಯಾರೋ ನಿಮ್ಮ ಪಕ್ಕ ಮಲಗಿದ್ದಾರೆ ಅಂತ ಅನಿಸೋದು, ಏನೋ ಸಮಸ್ಯೆಗಳನ್ನ ಮಾಡುವಂಥ ಚಾನ್ಸಸ್ಗಳು ಕೂಡ ಇದೆ. ದಯವಿಟ್ಟು ಅದರ ಕಡೆ ಹೆಚ್ಚು ಗಮನ ಕೊಡಿ ಅಂತ ಬಂದಿರುವಂಥದ್ದು. ತಂದೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ತಂದೆ ವಿಚಾರವಾಗಿ ಇಲ್ಲ ತಂದೆ ಸ್ಥಾನದಲ್ಲಿರುವಂಥವ್ರಿಂದ ಏನೋ ಒಂದು ರೀತಿಯಲ್ಲಿ ನಿಮಗೆ ಸಿಗ್ನಲ್ಗಳು ಸಿಗ್ಬೋದು ಅಂತಲೂ ಇದೆ. ನಿಮ್ಮ ತಂದೆ ವಿಚಾರವಾಗಿ ಏನೆಲ್ಲ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ, ಒಂದು ರೀತಿ ಕನೆಕ್ಷನನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಿ, ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಸಮಾಧಾನವಾಗಿರಿ. ಅದರಿಂದ ಏನೋ ಒಂದು ಗೈಡೆನ್ಸ್ ನಿಮಗೆ ಸಿಗುತ್ತೆ. ಅವರ ಆಸ್ತಿ ವಿಚಾರವಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಆಸ್ತಿನೂ ಕೂಡ ಬರುತ್ತೆ ಅಂತ ಇದೆ. ಸಮಸ್ಯೆಗಳು ಮಾಡ್ತಾ ಇರೋರು ಕೆಲವರು ತಂದೆಯಿಂದಲೂ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೋದು. ನಿಮ್ಮ ಕನಸಲ್ಲಿ ನಿಮ್ಮ ತಂದೆ ನಿಮಗೆ ಬಂದು ಏನೋ ಒಂದು ಸೂಚನೆಗಳನ್ನ ಕೊಡ್ತಾರೆ ಅಂತಲೂ ಕೂಡ ಇದೆ. ದೇವರ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ. ತುಂಬ ನಿಮ್ಮ ಇನ್ನೋಸೆನ್ಸ್ ಏನಿತ್ತು, ತುಂಬ ಇನ್ನೋಸೆನ್ಸ್ ಆಗಿ ಏನು ಯೋಚನೆ ಮಾಡ್ತಾ ಇದ್ರಿ, ಮತ್ತು ಏನೋ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಒಂದು ಆಪರ್ಚುನಿಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ರೀತಿಯಲ್ಲಿ ದಯವಿಟ್ಟು ಎಚ್ಚರಿಕೆ ವಹಿಸಿ ಮುಂದುವರಿರಿ ಅಂತಲೂ ಕೂಡ ಇದೆ. ಯೂನಿವರ್ಸ್ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತಾರೆ, ಹೆದರೋ ಅವಶ್ಯಕತೆ ಇಲ್ಲ. ಬಟ್ ಹೋಗ್ತಾ ಇರೋವಂಥ ದಾರಿ ಕರೆಕ್ಟಾಗಿದೆಯಾ, ನೀವು ಏನೇ ಒಂದು ಕೆಲಸ ಮಾಡೋದಾಗಿರ್ಬೋದು, ಏನೋ ಒಂದು ಡಿಸೈಡ್ ಮಾಡೋದಾಗಿರ್ಬೋದು, ಪಾಸಿಟಿವ್ ಆಗಿ ಮಾತ್ರ ಯೋಚನೆ ಮಾಡಬೇಡಿ. ನೆಗೆಟಿವ್ ಆಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ದಯವಿಟ್ಟು ಮುಂದುವರಿರಿ ಅಂತ ಇದೆ. ತಾಯಿಯ ಆಶೀರ್ವಾದನ ಪಡ್ಕೊಳ್ತೀರಾ ಈ ಒಂದು ಮಂತಲ್ಲಿ. ಒಂದು ರೀತಿಯಲ್ಲಿ ಆ ತಾಯಿಯ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ ತುಂಬ ಸ್ಟ್ರಾಂಗ್ ಆಗಿ. ಎಂಥ ಕ್ರಿಟಿಕಲ್ ಸಿಚುವೇಶನ್ಗಳಿದ್ರೂ ಕೂಡ ಸಮಾಧಾನವಾಗಿ ಇರಿ, ಏನು ಯೋಚನೆ ಮಾಡಬೇಡಿ. ನಂಬಿಕೆ ಇಟ್ಟು ಮುಂದುವರೆದ್ರೆ ಸಮಾಧಾನವಾಗಿ ನಿಮಗೆ ಇದ್ದಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಅಂತಲೂ ಕೂಡ ಇದೆ. ಸಡನ್ನಾಗಿ ಒಂದು ಚೇಂಜಸ್ ಆಗುತ್ತೆ. ಅದೇ ಹೇಳೋ ರೀತಿಯಲ್ಲಿ ಸಮಾಧಾನಕರವಾಗಿರುವಂಥ ಸಿಚುವೇಶನ್ಗಳಿತ್ತು, ಸಮಸ್ಯೆಗಳಿತ್ತು ಅಂತ ಅಂದರೆ ನಿಮಗೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ತಾಳ್ಮೆ ತುಂಬ ಅವಶ್ಯಕತೆ ಇದೆ, ನಿಮ್ಮ ನಂಬಿಕೆ ತುಂಬ ಅವಶ್ಯಕತೆ ಇದೆ. ಅದನ್ನು ನಂಬಿ ಮುಂದುವರೆದ್ರೆ ಸಡನ್ನಾಗಿ ನೀವು ಅಂದ್ಕೊಂಡಿರುವಂಥ ಸಿಚುವೇಶನ್ಗಳು ಚೇಂಜ್ ಆಗುತ್ತೆ. ಒಂದು ಸಡನ್ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಬಂದಿರುವಂಥದ್ದು. ಒಂದಿಷ್ಟು ಕೋಪ ಕಂಟ್ರೋಲಲ್ಲಿ ತೊಗೊಳ್ಳಿ ಅಂತ ಇದೆ. ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳು ನಿಮಗೆ ಗೊತ್ತಾಗದೇ ಇರುವಂಥದ್ದು, ಮತ್ತು ನಿಮ್ಮ ಒಂದಿಷ್ಟು ಡೆವಿಲ್ ಎನರ್ಜಿನ ಹೇಳುತ್ತೆ. ಹಂಗಾಗಿ ಡೆವಿಲ್ ಎನರ್ಜಿ ಏನು ಹೇಳುತ್ತೆ ಅಂದರೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದು, ನೀವು ಏನು ಹೇಳ್ತಾ ಇದ್ದೀರಾ, ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರೋ ರೀತಿಯಲ್ಲಿ ಆಗುವಂಥದ್ದು, ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಮುಂಚೆನೇ ಬೇರೆಯವ್ರಿಗೆ ಯಾರಿಗೋ ಇಲ್ಲಿ ಗೊತ್ತಾಗುವಂಥದ್ದು, ಅವ್ರ ಸಮಸ್ಯೆಗಳನ್ನ ಮಾಡುವಂಥದ್ದು, ನಿಮ್ಮ ಪವರ್ ಬೇರೆ ಕಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅದ್ರ ಕಡೆ ಒಂಚೂರು ಹೆಚ್ಚು ಫೋಕಸನ್ನು ಮಾಡಿ. ನಿಮಗೆ ಆಗಿರುವಂಥ ನೆಗೆಟಿವಿಟೀಸ್ ಏನಿದೆ ಅದು ನಿಮ್ಗೆ ಇಷ್ಟೊಂದು ಸಮಸ್ಯೆಗಳನ್ನು ಮಾಡ್ಬೋದು. ಹಾಗಾಗಿ ಒಂದಿಷ್ಟು ದೇವ್ರ ಕಡೆ ಹೆಚ್ಚು ಗಮನನ ಕೊಡಿ, ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ಕೊಡಿ. ಫೈನಾನ್ಷಿಯಲಿ ವಿಚಾರವಾಗಿರ್ಬೋದು, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ವಿಚಾರ ಆಗಿರ್ಬೋದು, ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು. ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಹೇಗಿದೆ ಅಂತ ಅಂದರೆ ನೀವೇನೇ ಇದ್ರೂ ಕೂಡ ಎಲ್ಲನೂ ಹದ್ಲು ಬದಲು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನನಗೆ ಆ ಎನರ್ಜಿ ಬರ್ತಿದೆ. ಹಾಗಾಗಿ ನೀವೇನೇ ಸಿಚುವೇಶನ್ ಇರಲಿ, ಅದೇನೇ ಇದ್ರೂ ಕೂಡ ಹದ್ಲು ಬದಲಾಗಿ ಯೋಚನೆ ಮಾಡಿ. ಹಾಗಾಗಿ ನೀವು ಯಾವ್ದು ರೀತಿಯಲ್ಲಿ ಯೋಚನೆ ಮಾಡ್ತೀರಾ ಅದು ಉಲ್ಟಾ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ. ಇದು ಕೆಟ್ಟದಾಗುತ್ತೆ ಅಂದರೆ ಇಲ್ಲ ಅದು ಒಳ್ಳೆಯದಾಗುತ್ತೆ. ಈ ರೀತಿಯಲ್ಲಿ ಹದ್ಲು ಬದಲು ಮಾಡಿ ಮುಂದುವರೆದ್ರೆ, ನಂಬಿಕೆನ ಇಟ್ಕೊಂಡ್ರೆ ಒಂದು ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಹಳೆ ಸ್ನೇಹಿತರುಗಳನ್ನು ತುಂಬ ಮತ್ತೆ ಕನೆಕ್ಷನ್ ಆಗುವಂಥದ್ದಿದೆ. ಸ್ನೇಹಿತರ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮತ್ತೆ ಕನೆಕ್ಷನ್ ಆಗುವಂಥದ್ದು, ಪ್ರೀತಿ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇರೋರಿಗೆ ಕನೆಕ್ಷನ್ ಆಗುತ್ತೆ ಅಂತ ಬಂದಿದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ. 30 ಕಾರ್ಡ್ಗಳನ್ನು ಇಡ್ತೀನಿ. ಇದು ನಂಬರ್ 1, ಇದು ನಂಬರ್ 2, ಇದು ನಂಬರ್ 3 ಇರುತ್ತೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ನಡೆಯುತ್ತೆ ಅಂತ ನೋಡೋಣ. ನಂಬರ್ 1, ಒಂದು ಸಡನ್ ಚೇಂಜಸ್ ಇದೆ. ಒಂದು ಬಿಗ್ ಚೇಂಜಸ್ ಆದಮೇಲೆ ನಿಮ್ಮ ಜೀವನಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅದು ನಿಮಗೆ ಗೊತ್ತಾಗುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಒಟ್ಟಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸಡನ್ನಾಗಿ ನಿಮಗೆ ಆಗ್ಬೋದು. ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರ ಅದು
ಸಡನ್ನಾಗಿ ಚೇಂಜಸ್ ಆಗುತ್ತೆ ಅಂತ ಇದೆ. ಅಂದರೆ ನೀವು ಎಕ್ಸ್ಪೆಕ್ಟ್ ಇಟ್ಕೊಳ್ಳೋದಕ್ಕಿಂತ ಏನೇ ಎಕ್ಸ್ಪೆಕ್ಟ್ ಇಟ್ಕೊಳ್ಳದೇ ಇದ್ದರೆ ಬೇಗ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ 14 ಡೇಸ್ ಒಳಗಡೆ, 14 ವೀಕ್ಸ್ ಒಳಗಡೆ, 14 ಮಂತ್ಸ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲ ಒಂದು ವರ್ಷದೊಳಗಡೆನೂ ಕೂಡ ಆಗ್ಬೋದು. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ ಗೈಡೆನ್ಸ್ ತೊಗೊಳ್ಳಿ. ಸ್ಪಿರಿಚುವಲ್ ಕಡೆ ಎಷ್ಟು ಗೈಡೆನ್ಸನ್ನು ತೊಗೊಳ್ತೀರಾ ಅದು ಇದನ್ನು ಕೂಡ ಸಡನ್ನಾಗಿ ಆಗುತ್ತೆ ಅಂತ ಬಂದಿದೆ. ಅಂದರೆ ಗುರುಗಳ ಮಾರ್ಗದರ್ಶನನ ಪಡ್ಕೊಳ್ಳಿ, ಮತ್ತು ಗುರುಗಳ ಅನುಗ್ರಹನ ಪಡ್ಕೊಳ್ಳಿ, ಮತ್ತು ಮನೆ ದೇವರ ಆಶೀರ್ವಾದನ ಪಡ್ಕೊಂಡ್ರೆ ಮಾತ್ರ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಸಡನ್ನಾಗಿ ಆಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಏಂಜಲ್ ಗೈಡೆನ್ಸ್ ಕೊನೆಯದಾಗಿ ನೋಡೋಣ. ಏಂಜಲ್ಸ್ ಮಿಥುನ ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀರಾ ಅಂತ ನೋಡೋಣ ಫೆಬ್ರವರಿ ತಿಂಗಳಲ್ಲಿ. ನಿಮಗೆ ಜನಗಳ ಹೆಲ್ಪ್ ಬೇಕು ಅಂದರೆ ದಯವಿಟ್ಟು ತೊಗೊಳ್ಬೋದು. ಇಲ್ಲ ದೇವರ ಹೆಲ್ಪ್ ಬೇಕು ಅಂದರೆ ಯೂನಿವರ್ಸ್ ಏಂಜಲ್ಸ್ ಹೆಲ್ಪ್ ಬೇಕು ಅಂದ್ರೂ ತೊಗೊಳ್ಬೋದು. ಸಹಾಯ ಮಾಡೋದಕ್ಕೆ ಬರ್ತಾರೆ. ದಯವಿಟ್ಟು ಪಾಸಿಟಿವ್ ಆಗಿ ಇರಿ ಅಂತಲೂ ಇದೆ. ಪಾಸಿಟಿವ್ ತುಂಬಾ ಅವಶ್ಯಕತೆ ಇದೆ. ಪಾಸಿಟಿವ್ ಆಗಿ ತೊಗೊಂಡಿದ್ದಲ್ಲಿ ಪಾಸಿಟಿವ್ ಆಗುತ್ತೆ. ಏನಾದರೂ ಹೇಳಬೇಕು ಯಾರಿಗಾದ್ರೂ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಇದೆ. ಕೆಲವೊಂದು ವಿಚಾರಗಳಲ್ಲಿ ವೆಯ್ಟ್ ಮಾಡಿ ಅಂತಲೂ ಕೂಡ ಇದೆ. ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ, ಯೋಚನೆ ಮಾಡಬೇಡಿ ಅಂತಲೂ ಕೂಡ ಬಂದಿರುವಂಥದ್ದು. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ದಯವಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಗ ನಿಮ್ಮ ಒಂದು ಸಮಥಿಂಗ್ ಏನೋ ಬೆಟರ್ಮೆಂಟ್ ಕಾಣ್ತೀರಾ ಅಂತ ಇದೆ. ರಿಕವರಿ ಆಗುತ್ತೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ರೀಡಿಂಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ದಯವಿಟ್ಟು. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.